ಪ್ರಸಾದ ಕೊಟ್ಟು ತೀರ್ಥ ಸೆಪ್ರೇಟಾಗಿ ತೆಗೆದಿಟ್ಕ ಕೇಳ್ತಾನೆ ಕಣ ಅವ್ನು ಬಂದು ಕೇಳ್ತಾನೆ, ಪ್ರಸಾದ ಸೆಪ್ರೇಟಾಗಿ ತೆಗೆದಿಟ್ಕ, ತೀರ್ಥ ಸೆಪ್ರೇಟಾಗಿ ತೆಗೆದಿಟ್ಕ, ಮೊಸರನ್ನ ಒಂಚೂರು ಕವರ್ ಇದರಲ್ಲಿ ಇಟ್ಕ, ಅವಾಗೆಲ್ಲ ಮುತ್ತುಗದೆಲೆ ಒಳಗಡೆ ಹಾಕಿ ಇಟ್ಕ. ಕೇಳ್ತಾನೆ ಬಂದು, ಇಲ್ಲ ತಾಂಡೋಗಿ ಕೊಡು ಅವನಿಗೆ, ಹೆಂಗೆ ತಲುಪಿಸೋದು ಅಂತ ಚಿಂತೆ ಆಗಿತ್ತಲ್ವೇ ಅಂತಂತಂದರು. ಹ್ಞೂ ಗುರುಳೆ ಅಂತಂದು. ಎಲ್ಲ ವ್ಯವಸ್ಥೆ ಮುಂದೆ ಒಳ್ಳೇದಾಗುತ್ತೆ ಸುಮ್ಮನೆ, ನಿಂಗೆ ಕೊಡಬೇಕು ಅಂತ ಅನ್ನಿಸ್ತಲೆಯ ಅನಿಸಿದಿಲ್ಲ. ಯಾವ ಶ್ರೀರಾಮ್ ಭಟ್ರು ನಮ್ಮ ಅಣ್ಣ ಬಂದಿದ್ನಾ ಅಂತಂದರು. ಹ್ಞೂ ಗುರುಳೆ ಅಂತ. ಸರಿ ಆಯಿತು ಅಂತೇಳಿ ಪ್ರಸಾದ ಇಸ್ಕೊಂಡ್ರು. ಹಂಗೆ ಸೀದಾ ಹೆಂಗೆ ಸ್ಪೀಡಲ್ಲಿ ಬಂದರು ಹಾಗೆ ಹೊಟ್ಟೋಗ್ರು. ಪ್ರಸಾದ ಇಸ್ಕೊಂಡ್ರು ಹೊರಟ್ರು. ಹೀಗೆ ಅಲ್ಲಿ ಬೆಲಗೂರಿಗೆ ಕರ್ಕೊಂಡು ಹೋದಲ್ಲೂ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಳಗಡೆ ಬರಲಿಲ್ಲ. ಅರಳಿ ಮರದ ಹತ್ರನೇ ಕುತ್ಗಳೇ ಇಲ್ಲಿ ಅಂತಂದು ಅಷ್ಟೊತ್ತಿಗೆ ದುಡು ಅಂತೇಳಿ ಬಿಂದು ಬಾದ ಭಟ್ರು ಬಂದರು. ಅವ್ರು ಬರ್ಬೇಕಾದ್ರೆ ಶಬ್ದ ಹೆಂಗಿತ್ತು ಅಂದರೆ, ಅವರೊಂದು ನನ್ನ ಪ್ರಕಾರ ಒಂದು 100 ಅಡಿ ದೂರದಲ್ಲಿ ಬರ್ತಾ ಇದ್ದಾರೆ. ನಮ್ಮ ಇಲ್ಲಿ ಕೂತಿರೋನೆಲ್ಲ ದಡ 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 ಅಂತ ಶಬ್ದ ಕೇಳಿಸ್ತಾ ಇದೆ. ಕರ್ಕೊಂಡು ಬಂದು ಈಶ್ವರನ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿಸಿ ಸುಮ್ಮನೆ ಅರಳಿ ಮರದ ಹತ್ರ ಕೂತ್ಕೊಂಡು ಅಲ್ಲಿ ಬಂದವ್ರಿಗೆ 4 ಮಾತು ಹೇಳ್ಬಿಟ್ಟು ಹಂಗೆ ಹೊರಟೋಗ್ಬಿಡೋರು. ದೇವಸ್ಥಾನದೊಳಗೆ ಹೋಗಿ ನೀನು ಹೋಗು ಅಂತಾರೆ, ನಮ್ಗೆ ಹೋಗಲ್ಲ, ನೀನು ಹೋಗು ಅಂತಾರೆ, ಅವ್ರು ಬರಲ್ಲ, ಇದೇನು ಗೊತ್ತಾಗ್ಲಿವಲ್ಲ ಅಂತ ಅಂದ್ಕೊಂಡು ಭಾರಿ ತಲೆ ಒಳಗೆ ಅಂದ್ಕೊಂಡು ಸೀದಾ ಮತ್ತು ಕಾರ್ ಹತ್ತಿ ಸಕರಾಪಟ್ಟಣಕ್ಕೆ ಹೋಗಿ. ಗುರುನಾಥದ್ದು ಏನಂದ್ರೆ ಊಟ ಮಾಡ್ಬೇಕಾದ್ರೆ ತಟ್ಟೆಗೆ ಹಾಕಿದ್ದೆಲ್ಲ ಅಲ್ಲಿದ್ದವ್ರಿಗೆಲ್ಲ ಕೊಡೋದು, ಎಷ್ಟು ಉಳಿಯುತ್ತೋ ಅಷ್ಟು ತಿನ್ನೋದು. ಯಾವಾಗಲೂ ಹಾಗೆ ಅವ್ರ ಹತ್ರ ಊಟ ಮಾಡಿಸ್ಬೇಕು, ತಿಂಡಿ ಕೊಡಬೇಕು ಅನ್ನೋ ದೊಡ್ಡ ಸಾಹಸ. ಏನೇ ಕೊಟ್ಟರು ಆ ಟೈಮಿಗೆ ಯಾರು ಬರ್ತಾರೆ, ಅವ್ರು ಬಂದವ್ರಿಗೆ ಕೊಟ್ಬಿಡೋರು, ಇಲ್ಲ ಅಲ್ಲಿದ್ದವ್ರಿಗೆಲ್ಲ ಹಂಚ್ಬಿಟ್ಟು ಎಷ್ಟು ಉಳಿಯುತ್ತೋ ಅಷ್ಟು ತಿನ್ನೋರು. ಮತ್ತೆ ಮಾರನೇ ದಿವಸ ಬೆಳಗ್ಗೆ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ ಅರುಣಚರಣ ಪದ್ಮಂ ಪಂಡಿತೈ ಸೇವ್ಯಮಾನಂ ನರಹರಿ ಗುರುರೂಪಂ ನಿತ್ಯ ವಿಜ್ಞಾನ ವೇದ್ಯಂ ಅಮರಗಿರಿನಿವಾಸ ಶ್ರೀನಿವಾಸ ಪ್ರಸಾದಾತ್ ಪ್ರಕಟಿತ ಚಿತ್ತಂ ಶ್ರೀಕೃಷ್ಣ ಯೋಗೇಂದ್ರ ಮೇಡೆ. ಅಯ್ಯ ನನ್ನೊಂದು ಮಾತು ನಡೆಸ್ಕೊಡೆ ತಗೊಳ್ಳೆ ಅಂತೇಳಿ ನನ್ನ ಕೈಗೆ 50 ರೂಪಾಯಿ ದುಡ್ಡು ಕೊಟ್ಟರು. ಬೆಳಗ್ಗೆ ಒಂದು ಅಭಿಷೇಕ ಶುರು ಮಾಡಿ ಅಂತಂತಂದರು. ಮಾಡ್ತೀನಿ ಇವುಗಳೇ, ಪ್ರತಿ ದ್ವಾದಶಿ ಮರಿಬೇಡ ಕಣೆಯ, ಕೃಷ್ಣ ಯೋಗೇಂದ್ರ ಸರಸ್ವತಿ ಪರಮಹಂಸರಿಗೆ ಬೃಂದಾವನಕ್ಕೆ ಒಂದು ಅಭಿಷೇಕ, ಒಂದು ನೈವೇದ್ಯ ಮಾಡಿ, ನಿಂಗಾಗಲಿ ಯಾರನ್ನ ಕರ್ಕೊಂಬಂದು ಮಾಡಿಸು, ನೀನೇ ಮಾಡು, ಒಟ್ಟಿನಲ್ಲಿ ಪ್ರಾರಂಭ ಮಾಡು. ಸರಿ ಗುರುಗಳೇ ಅಂತ. ಇದು 93ನೇ ಇಸ್ವಿ, 92 ಹೆಣ್ಣು 93 ಎಂಟ್ರೆನ್ಸಲ್ಲಿ ಹೇಳಿದ ಮಾತು. ಸರಿ, ನಾವೇನು ಮಾಡಿದ್ವಿ, ಮೊದಲನೇ ಬೃಂದಾವನ ದ್ವಾದಶಿ ಪೂಜೆ ಮಾಡ್ಸೋದಕ್ಕೆ ನಮ್ಮಲ್ಲಿ ಶಿವರಾಮ್ ಭಟ್ರು ಅಂತ ಇದ್ದಾರೆ. ಶಿವರಾಮ್ ಭಟ್ರ ಹತ್ರನೂ ತುಂಬ ಜನ ಬಂದು ಪ್ರಶ್ನೆ ಕೇಳೋರು, ಅವ್ರು ಹೇಳಿ ಕಳಿಸ್ತಾಯಿದ್ರು. ಅವರಿಗೆ ವಾಕ್ಸಿದ್ಧಿ ಇತ್ತು ಅಂತ ನಮ್ಮೂರಲ್ಲಿ ಕೆಲವ್ರಿಗೆ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿರಲಿಲ್ಲ, ಕೆಲವ್ರಿಗೆ ಗೊತ್ತಿತ್ತು. ತುಂಬ ಒಳ್ಳೆ, ಅವರು ಮೇಷ್ಟ್ರಾಗಿ ರಿಟೈರ್ಡ್ ಆಗಿದ್ದರು. ಅವ್ರ ಹತ್ರ ಕೆಲವ್ರು ಕೇಳಕ್ಕೆ ಹೋಗೋರು. ಅವರಿಗೆ ಗುರುನಾಥರು ಪರಿಚಯ ಇದೆ, ಆಮೇಲೆ ದೂರದ ರಿಲೇಷನ್ ಕೂಡ ಅವರು. ಹೀಗೆ ಹೋಗಿ ಶಿವರಾಮ್ ಭಟ್ರ ಹತ್ರ ಹೇಳಿದೆ, ಹಿಂಗೆ ಸಕರಾಪಟ್ಟಣದಿಂದ ಗುರುನಾಥರು ಬಂದಿದ್ದರು, ಹಿಂಗೆ ಹೇಳಿದ್ದಾರೆ ಅಭಿಷೇಕ ಮಾಡೋದಕ್ಕೆ, ದ್ವಾದಶಿ ಪೂಜೆ ಪ್ರಾರಂಭ ಮಾಡಿ ಅಂತ ಹೇಳಿದ್ದಾರೆ, ಅದಕ್ಕೆ ಬಂದು ನಡೆಸ್ಕೊಡ್ಬೇಕಾಯ್ತು. ನಮ್ಮ ಅಣ್ಣನೇ ಕಣ ಅವನು. ಆಯಿತು, ಅವನು ಹೇಳಿದ್ದಾನೆ ಅಂದಮೇಲೆ ಇಲ್ಲ ಅನ್ನಲ್ಲ, ಬರ್ತೀನಿ ಅಂತ. ಅವರು ತುಂಬ ಸ್ವಲ್ಪ ದಪ್ಪವಾಗಿದ್ದರು. ಅವರು ತುಂಬ ಶ್ರದ್ಧಾಭಕ್ತಿ ಜಾಸ್ತಿ, ಪೂಜೆ ಪುನಸ್ಕಾರ ಅಂದರೆ ನಿಷ್ಠೆಯಿಂದ ಮಾಡಿ. ಇಂಥ ಅವಕಾಶ ಸಿಗಲ್ಲ ಅಂತೇಳಿ ಅವರು ಬೆಳಗ್ಗೆ ಟವಲ್ ಇಟ್ಕೊಂಡು ಇದೆಲ್ಲ ಇಟ್ಕೊಂಡು ನಡ್ಕೊಂಡು ಇಲ್ಲಿಂದ ಶಿವರಾಮ್ ಭಟ್ರ ಮನೆಯಿಂದ ಕೃಷ್ಣ ಯೋಗೇಂದ್ರ ಸರಸ್ವತಿ ಪರಮಹಂಸರ ಬೃಂದಾವನಕ್ಕೆ ಸರಿ ಸುಮಾರು 1.5 ಕಿಲೋಮೀಟ್ರ್ ಆಯ್ತು. ಅಲ್ಲಿ ತನಕ ಬೆಳಗ್ಗೆ 8 ಗಂಟೆಗೆ ಸ್ನಾನ ಮಾಡಿ ನಡ್ಕೊಂಡು ಬಂದು ಕಾಯ್ತಾ ಇರೋರು, ನಾವು ಬರೋದನ್ನು, ನಾವು ಎಷ್ಟೊತ್ತಿಗೆ ಬರ್ತೀವಿ ಅಂತ ಅವ್ರಿಗೆ ಇದಿಲ್ಲ, ಬರೋದನ್ನು ಕಾಯ್ತಾ ಇರೋರು. ಅವರು ಶಿವರಾಮ್ ಭಟ್ರು ಪ್ರಥಮ ಬಾರಿಗೆ ಬಂದು ಅಭಿಷೇಕನ ಪ್ರಾರಂಭ ಮಾಡಿಸೋದು. ಸರಿ, ನಾವು ಹೋದಾಗ ಒಂದು 9-9:30. ನಮ್ಮದೇನು ಅಂದರೆ ಪಂಚಾಮೃತ, ಒಂದು ತಂಬಿಗೆ ನೀರು, ಒಂದು ಮೊಸರನ್ನ ತಗೊಂಡು ಎಲ್ಲ ಒಟ್ಟಿಗೆ ಇಟ್ಕೊಂಡು ಹಿಂಗಾಸಿ ತೋಟದೊಳಗಡೆ ಹಾಸಿ ಹೋಗಿದ್ವಿ. ಬಂದರು, ಬರ್ತಿದ್ದಂಗೆ ಲೇಟ್ ಆಗ್ಬಿಡ್ತೀನಿಯಾ ಅಂತಂದು. ಹ್ಞೂ ಗುರುಳೆ ಅಂದರೆ ಸರಿ, ಬೇಗ ಎಲ್ಲ ಪೂಜೆ ಮಾಡಿದ್ರು, ರುದ್ರಾಭಿಷೇಕ ಎಲ್ಲ ಮಾಡಿದ್ರು. ಮಾಡೆಲ್ಲ ಆದಮೇಲೆ ಅವರು ಒಂದು ಮಾತು ಹೇಳಿದ್ರು ನನಗೆ, ನೋಡಯ್ಯ ಯಥೇಚ್ಛವಾಗಿ ಪ್ರದಕ್ಷಿಣೆ ನಮಸ್ಕಾರ ಹಾಕಯ್ಯ ನೀನು ಅಂತೇಳಿ ಹೇಳೋದು. ನಾವು ಸರಿ ಗುರುಳೆ ಅಂತ.
ಪ್ರಸಾದ ಕೊಟ್ಟು ತೀರ್ಥ ಸೆಪ್ರೇಟಾಗಿ ತೆಗೆದಿಟ್ಕ ಕೇಳ್ತಾನೆ ಕಣ ಅವ್ನು ಬಂದು ಕೇಳ್ತಾನೆ, ಪ್ರಸಾದ ಸೆಪ್ರೇಟಾಗಿ ತೆಗೆದಿಟ್ಕ, ತೀರ್ಥ ಸೆಪ್ರೇಟಾಗಿ ತೆಗೆದಿಟ್ಕ, ಮೊಸರನ್ನ ಒಂಚೂರು ಕವರ್ ಇದರಲ್ಲಿ ಇಟ್ಕ. ಅವಾಗೆಲ್ಲ ಮುತ್ತುಗದೆಲೆ ಒಳಗಡೆ ಹಾಕಿ ಇಟ್ಕ. ಕೇಳ್ತಾನೆ ಬಂದು, ಇಲ್ಲ ತಾಂಡೋಗಿ ಕೊಡು ಅವನಿಗೆ ಅಂತ. ಸರಿ, ನಾನೇನು ಮಾಡಿದೆ, ತೀರ್ಥನ ಇವಾಗ ನಂಗೆ ಅವಾಗ ಬಾಟ್ಲು ಅವೆಲ್ಲ ಏನಿಲ್ಲ, ಒಂದು ಪಂಚಮತೆ ಉದ್ದ ತಗೊಂಡು ಹೋಗಿದ್ದು. ಒಂದು ಸ್ವಲ್ಪ ತೀರ್ಥ ತೆಗೆದಿಟ್ಕೊಂಡು, ಮುತ್ತುಗದೆಲೆ ಒಳಗಡೆ ಒಂದಷ್ಟು ಮೊಸರನ್ನ ತೆಗೆದಿಟ್ಕೊಂಡು, ಒಂದೆರಡು ಹೂವು ತೆಗೆದಿಟ್ಕೊಂಡು, ಯಾವ ಹೂವು ಅಂತೀರಾ, ಇದೇ ಗ್ಲಿರಿಸಿಡಿಯಾ ಹೂವು, ಅದನ್ನೇ ಇಟ್ಕೊಂಡೆ ಪ್ರದಕ್ಷಿಣೆ ನಮಸ್ಕಾರ ಹಾಕು ಅಂತಂದು. ಹೆಚ್ಚು ಹಾಕು, ನೀನು ಜಾಸ್ತಿ ಹಾಕು. ಸರಿ, ನಾವು ನಮ್ಮದೆಲ್ಲ ಪ್ರದಕ್ಷಿಣೆ ಇವತ್ತಿಗೂ ಅಷ್ಟೇ ಅವತ್ತಿಗೂ ಅಷ್ಟೇ ಪ್ರದಕ್ಷಿಣೆ ಮಾಡಬೇಕಾದ್ರೆ ಕೌಂಟ್ ಮಾಡಲ್ಲ ನಾವು. ಹಗಲಾಗಲಿ ರಾತ್ರಿ ಆಗಲಿ ಮಧ್ಯರಾತ್ರಿ ಆಗಲಿ ಕೌಂಟ್ ಮಾಡೋದು, ಯಥೇಚ್ಛ ಪ್ರದಕ್ಷಿಣೆ ಹಾಕಬೇಕು ಅಷ್ಟೇ. ನಮ್ಗೆ ಏಕಾಗ್ರ ಮನಸ್ಸಿಂದ ಸುಮಾರು ಒಂದು 12-12:30 ತನಕ ಪ್ರದಕ್ಷಿಣೆ ಹಾಕಿದೆ. ಅವರು ಕೂತಿದ್ರು, ಮೊಸರನ್ನ ತಿಂದರು. ಬರ್ತೀನಿ ಕಣ ನಾನು ಸೀದಾ ಅವ್ರ ಪಾಡಿ ಅವ್ರು ಏರಿ ಹತ್ಬಿಟ್ಟು ಅವ್ರ ಮನೆಗೆ ಅವ್ರು ನಡ್ಕೊಂಡವ್ರು. ನಾನು ತೋಟದೊಳಗಡೆ ನಾನು ನಮ್ಮ ಮನೆ ಒಳಗಡೆ ಬಂದೆ. ನಮ್ಮ ಮನೆಗೆ ಬಂದೆ. ಈಗ ಪ್ರಸಾದ ತಲುಪಿಸ್ಬೇಕು, ಹೆಂಗೆ ತಲುಪಿಸೋದು? ಹೋಗಕ್ಕೆ ದುಡ್ಡಿಲ್ಲ ನನ್ನ ಹತ್ರ, ಚಕ್ರಪಟ್ಟಣಕ್ಕೆ ಹೋಗಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಹೆಂಗೆ ಮಾಡೋದು ಅಂತ ಸ್ವಲ್ಪ ಯೋಚನೆ ಆಯಿತು. ಇಲ್ಲಿ ನೋಡೋಣ, ಗುರುಗಳು ಅಭಿಷೇಕ ಮಾಡಿಸ್ಕೊಂಡಿದ್ದಾರೆ, ಪ್ರಸಾದ ತಲುಪಿಸಿದ್ರೆ ಅವರೇ ತಲುಪಿಸ್ಕೊಂತಾನೆ ಅಂತ ಅಂದ್ಕೊಂಡು ಸುಮ್ಮನೆ. ಅವತ್ತು ಶನಿವಾರ ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಬಾಣಾವರದಲ್ಲಿ ಶನಿವಾರ ರಾಮನ ಭಜನೆ, ರಾಮನದಲ್ಲಿ ಭಜನೆ ಮೊದಲಿಂದಲೂ ಫೇಮಸ್ಸು. ರಾಮ ಭಜನೆ ಇವತ್ತಿಗೂ ನಡೆಯುತ್ತೆ. ನಾವೆಲ್ಲ ಭಜನೆಯಲ್ಲಿ ತುಂಬ ತಲ್ಲೀನರಾದನು. ಹುಡುಗನಿಂದ ತುಂಬ ಭಜನೆ ಎಲ್ಲ ಹೇಳ್ಕೊಂಡು ಬಂದಿದ್ದು. ಭಜನೆನೂ ತುಂಬ ಇಷ್ಟ ನಮಗೆ. ನಾವು ಭಜನೆ ಮಾಡ್ಬೇಕಾದ್ರೆ ನಮ್ಮ ಕೈ ತಾಳ ಕೊಡ್ತಿರಲಿಲ್ಲ, ಮುರಿದು ಬಿಡ್ತಾರೆ ಅಂತ. ಅದಕ್ಕೆ ನಾವು ಕೈಯಲ್ಲಿ ಮಾಡಿದ್ರು ನಮ್ಮ ಕೈಯೆಲ್ಲ ಕೆಂಪು ಹತ್ತೋಗ್ಬಿಡೋದು, ಹಂಗೆ ಭಜನೆ ಮಾಡ್ತಿದ್ದೆ. ಅಂದರೆ ರಾಮ ಭಜನೆ, ಆನಂದ ರಾಮಾಯಣ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ನಮ್ಮಲ್ಲೆಲ್ಲ ಭಜನೆ ಹೇಳ್ಕೊಟ್ಟವರು ಪುಣ್ಯಾತ್ಮರಿದ್ದಾರೆ. ಶ್ರೀಕಂಠ ಮೇಷ್ಟ್ರು, ಕೀಟಪ್ಪ ಮೇಷ್ಟ್ರು, ಇವರೆಲ್ಲ ಭಜನೆ ಹೇಳ್ಕೊಡೋ, ಅವರೆಲ್ಲ ರಾಮನ ಕಂಡವರು ಅಂತಲೇ ಹೇಳ್ಬೋದು. ಅವ್ರ ಕೈಲೆಲ್ಲ ನಾವು ಭಜನೆ ಕಲ್ತಿದ್ದು. ಅವತ್ತು ಭಜನೆ ಎಷ್ಟು ಗಂಟೆಗೆ ಭಜನೆ ಶುರುವಾಗೋದು? 7:30 ಭಜನೆ ಶುರುವಾಗಬೇಕು. ರಾಮಂದ್ರ ಹತ್ರ ಗುರುಗಳು ಬಂದೇ ಬಿಟ್ರು. ಎಲ್ಲಯ್ಯ ನನ್ನ ಪಾಲಿನ ಪ್ರಸಾದ ಎಲ್ಲಯ್ಯ ಅಂತ ಒಂದು 10 ನಿಮಿಷ ಶುರುವಾಗಬೇಕು. ಎಲ್ಲರೂ ಸೇರ್ತಾರೆ ಭಜನೆಗೆ. ಇವ್ರು ಗುರುಗಳು ಸಕ್ರಾಪಣದಿಂದ ಬಂದಿದ್ದಾರೆ, ಅಲ್ಲಿರೋರ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ನನ್ನ ಪಾಲಿನ ಪ್ರಸಾದ ಎಲ್ಲಯ್ಯ ಅಂತ ನನಗೆ ಕೇಳ್ತಾರೆ ಬಂದು. ನಾನು ಮನೇಲಿಟ್ಟಿದ್ದೀನಿ ಗುರುಗಳೇ. ಸರಿ ಬಾ ಮನೆಗೆ. ಸರಿ, ಅನಿಲನ ಕಾರಲ್ಲಿ ಬಂದಿದ್ದು, ಸೀದಾ ಮನೆ ಕರ್ಕೊಂಡ್ರೆ. ಮೊದಲನೇ ಸಾರಿ ಗುರುಗಳು ಮನೆ ಎಂಟ್ರಿ ಆದರು. ಒಂದು ಪ್ರಸಾದ ಕೊಟ್ಟೆ, ಒಂದು ಸ್ವಲ್ಪ ಮೊಸರನ್ನ ಎಲ್ಲ ಇತ್ತು ಕೊಟ್ಟೆ. ಹೆಂಗೆ ತಲುಪಿಸೋದು ಅಂತ ಚಿಂತೆ ಆಗಿತ್ತಲ್ವೇ ಅಂತಂತಂದರು. ಹ್ಞೂ ಗುರುಗಳೇ ಅಂತಂದರು. ಎಲ್ಲ ವ್ಯವಸ್ಥೆ ಮುಂದೆ ಒಳ್ಳೇದಾಗುತ್ತೆ, ಸುಮ್ಮನೆ ನಿಂಗೆ ಕೊಡಬೇಕು ಅಂತ ಅನ್ನಿಸ್ತಲೆಯಾ, ಅನಿಸಿದಿಲ್ಲೆಯಾ? ಯಾವ ಶ್ರೀರಾಮಭಟ್ಟ ನಮ್ಮ ಅಣ್ಣ ಬಂದಿದ್ದಾ ಅಂತಂದರು. ಹ್ಞೂ ಗುರುಗಳೇ ಅಂತ. ಸರಿ ಆಯಿತು ಅಂತೇಳಿ ಪ್ರಸಾದ ಇಸ್ಕೊಂಡ್ರು. ಹಂಗೆ ಸೀದಾ ಹೆಂಗೆ ಸ್ಪೀಡಲ್ಲಿ ಬಂದರು ಹಾಗೆ ಹೊಟ್ಟೋಗ್ಬಿಟ್ಟು ಪ್ರಸಾದ ಇಸ್ಕೊಂಡ್ರು ಹೊರಟ್ರು. ನಿನ್ನ ಕೆಲಸ ಮುಂದುವರ್ಸಯ್ಯ ಅಂದರು. ನಾವು ಸೀದಾ ಇಲ್ಲಿ ಬರೋ ಹೊತ್ತಿಗೆ ಭಜನೆ ಶುರುವಾಗ್ಬಿಟ್ಟಿತ್ತು. ಭಜನೆ ಶುರುವಾಗಿತ್ತು ಅಂದರೆ ಅವಾಗೆಲ್ಲ ತುಂಬ ಜನ ಸೇರೋರು. ರಾಮನಗರದಲ್ಲಿ ಮಿನಿಮಮ್ ಅಂದರೆ 200-250 ಜನ ಸೇರೋರು, ನಮ್ಮವ್ರು ಬ್ರಾಹ್ಮಣರು. ನಮಗೆ ಭಜನೆ ಮಾಡೋಕ್ಕೆ ಏನೋ ಖುಷಿ. ಮಧ್ಯದಲ್ಲಿ ಭಜನೆ ಮಾಡ್ಕೊಂಡು ಸೀದಾ ನಾನು ಮನೆಗೆ ಹೋದಾಗ 10 ಗಂಟೆ ಆದರೂ ರಾತ್ರಿ ಸುಮಾರು 1-1:30 ಗುರುಗಳು ನನ್ನ ಜೊತೆಲೇ ಇದ್ದಾರೆ ಅನ್ನೋ ಭಾಸ ನನಗೆ. ಇವತ್ತಿಗೂ ಆ ಬೆಡ್ಶೀಟು ನಮ್ಮ ಮನೇಲಿ ಹಾಗೇ ಇದೆ. ಗುರುನಾಥರು ಮುಟ್ಟಿದ್ದು, ಗುರುನಾಥರು ಹೊತ್ಕೊಂಡಿದ್ದು ಅದೆಲ್ಲ ಹಾಗೆ ಇಟ್ಟಿದ್ದೀನಿ. ಗುರುನಾಥರ ಜೊತೆಲೇ ಇದ್ದಾರೆ ಅನ್ನೋದು ಭಾಸ. ಯಾಕೆ ಹಿಂಗಾಯ್ತು ಅಂತ ಬೆಳಗ್ಗೆ ಎದ್ದು ನೋಡಿದ್ರೆ ಗುರುಗಳು ಪ್ರಥಮ 6 ಗಂಟೆಗೆ ದರ್ಶನ. ಅದೆಲ್ಲಿಂದ ಹೋಗಿ ಎಲ್ಲಿಂದ ಬಂದರು ಅಂತ ಇವತ್ತಿಗೂ ಗೊತ್ತಿಲ್ಲ. ರಾತ್ರಿ 7:30 ಬಿಟ್ಟು ಹೋದರು, ಮತ್ತೆ ಬೆಳಗ್ಗೆ 6 ಗಂಟೆಗೆ ಬಂದರು. ಹಿಂಗೆ ಬರೇ ಹೋಣ ಅಂತಂದರು. ಸರಿ ಕರ್ಕೊಂಡು ಹೊರಟ್ರು. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋ ಪರಿಕಲ್ಪನೆ ನನಗಿಲ್ಲ. ಆದರೆ ಸೀದಾ ಬೆಲಗೂರಿಗೆ ಕರ್ಕೊಂಡೋದ್ರು. ಬೆಲಗೂರಿಗೆ ಕರ್ಕೊಂಡೋದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಅರಳಿ ಮರ, ದೊಡ್ಡ ಅರಳಿ ಮರ ದೇವಸ್ಥಾನ. ನಮ್ಮ ಗುರುಗಳು ಸಕ್ರಾಪಟ್ಟಣದಲ್ಲಿ ಇದ್ದಾಗಲೂ ಅಷ್ಟೇ ದೇವಸ್ಥಾನದ ಒಳಗಡೆ ಬರ್ತಿರ್ಲಿಲ್ಲ. ಈಶ್ವರನ ದೇವಸ್ಥಾನದ ಒಳಗಡೆ ಬರ್ತಿರ್ಲಿಲ್ಲ. ಗಣಪತಿ ದೇವಸ್ಥಾನದ ಒಳಗಡೆ ಬರ್ತಿರ್ಲಿಲ್ಲ. ಹೀಗೆ ಅಲ್ಲಿ ಬೆಲಗೂರಿಗೆ ಕರ್ಕೊಂಡೋದಾಗಲೂ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಳಗಡೆ ಬರಲಿಲ್ಲ. ಅರಳಿ ಮರದ ಹತ್ರನೇ ಕುತ್ಕೊಂಡ್ರು. ಕುತ್ಗಳೇ ಇಲ್ಲಿ ಅಂತಂದು. ಸರಿ ಬಿಳಿ ಲುಂಗಿ ಹುಟ್ಟಿದ್ರು. ಒಂದು ಕುತ್ಕೊಂಡು ಒಂದು 5 ನಿಮಿಷ ಆಗಿತ್ತು. ದಡ 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 ಅಂತ ಅಂದ್ಕೊಂಡು ಬಿಂದು ಮಾಧವ್ ಭಟ್ರು ಮೊದಲನೇ ದರ್ಶನ. ನಮಗೆ ಗೊತ್ತಿತ್ತು ಇಲ್ಲೊಬ್ಬರು ಗುರುಗಳಿದ್ದಾರೆ ಅಂತ, ಬಟ್ ನಾವು ಭೇಟಿ ಆಗಿರಲಿಲ್ಲ. ಗುರುನಾಥರು ಬಂದರು ಕಣೆ, ಆಂಜನೇಯ ಬಂದ ಕಣೆ, ಆಂಜನೇಯ ಬಂದ ಅಂದರು.
ನಾನು ಆಂಜನೇಯ ಬಂದ ಅಂತಲ್ಲ, ಏನಿದೆ ಆಂಜನೇಯ ಅಮ್ಮ ಎಲ್ಲ ಯಾವ ಆಂಜನೇಯ ಅಂತ ತಿರ್ಗಾ ಮುರ್ಗ ನೋಡ್ತಿದ್ದೆ. ಮೇಲ್ಗಡೆ ಒಂದು 4-5 ಕಪಿಗಳು ಅಂದರೆ ಮಂಗಗಳು ಇದ್ವು. ಗುರುಗಳು ಒಂದು ಬಾಳೆಹಣ್ಣು ಕೊಡೆ ಅಂದರು. ತಗೊಂಡಿದ್ದು ಒಂದು ಚಿಪ್ ತಗೊಂಡಿದ್ವಿ ಬಾಳೆಹಣ್ಣು, 4-5 ಕೊಟ್ಟೆ. ಆಮೇಲೆ ಪಕ್ಕಕ್ಕೆ ಬಂದು ಕೂತ್ಕೊಂಡ್ರಿ. ಅಷ್ಟೊತ್ತಿಗೆ ದುಡು ಅಂತೇಳಿ ಬಿಂದು ಬಾಧ ಭಟ್ರು ಬಂದರು. ಅವ್ರು ಬರ್ಬೇಕಾದ್ರೆ ಶಬ್ದ ಹೆಂಗಿತ್ತು ಅಂದರೆ, ಅವರೊಂದು ನನ್ನ ಪ್ರಕಾರ ಒಂದು 100 ಅಡಿ ದೂರದಲ್ಲಿ ಬರ್ತಾ ಇದ್ದಾರೆ. ನಮ್ಗೆ ಇಲ್ಲಿ ಕೂತಿರೋ ನೆಲ ದಡ 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 ಅಂತ ಶಬ್ದ ಕೇಳಿಸ್ತಾ ಇದೆ. ಅವ್ರು ಅಂಥ ಇದರಲ್ಲಿ ಬರೋರು. ಮೊದಲನೇ ಸಾರಿ ನಾವು ದರ್ಶನ ಮಾಡಿದ್ದು. ಗಡ್ಡ ಬಿಟ್ಟಿದ್ರು ಅವರು, ಬರೀ ಮೈ, ಅವರು ಬಿಳಿ ಪಂಚೆ ಹುಟ್ಟಿದ್ರು, ಹೊಟ್ಟೆಗೆ ಒಂದು ಶಾಲು ಅಥವಾ ಮಫ್ಲರ್ ಏನೋ ಸುತ್ಕೊಂಡಿದ್ರು ಅವರು. ಬಟ್ ನಮ್ಮ ಗುರುನಾಥರು ಬಿಳಿ ಲುಂಗಿ ಮಾತ್ರ ಹುಟ್ಟಿದ್ರು. ಈಗ ಹೆಂಗೆ ಕೂತಿದಾರೋ ಅದೇ ಶೈಲಿನಲ್ಲಿ, ಎಲ್ಲರ ಮುಂದೆ ಏನು ಫೋಟೋ ಇದೆ ಅದೇ ಶೈಲಿನಲ್ಲಿ ಅರಳಿ ಮರ ತೆಗಿ ಕೂತಿದ್ರು. ಬಂದರು, ಬರ್ತಿದ್ದಂಗೆ ಜೈ ಶ್ರೀರಾಮ್ ಅಂತಂತಂದ್ರು ಜೋರಾಗಿ, ಜೈ ಶ್ರೀರಾಮ್ ಅಂತ. ಹೀಗೆ ಗುರುನಾಥ ಸುಮ್ಮನೆ ನಕ್ಕರು, ಮೀಸೆ ತುದಿಲ್ಲ ನಕ್ಕರು. ಆಯಿತು ಬನ್ನಿ ಪ್ರಸಾದ ತಗೊಳ್ಳೋಣ ಬನ್ನಿ ಅಂತಂತಂದ್ರು. ಸೀದಾ ಕರ್ಕೊಂಡೋದ್ರೆ ಇವಾಗ ನನಗೆ ಬೆಲಗೂರು ಅಷ್ಟು ಡೆವಲಪ್ ಅವಾಗ ಆಗಿರಲಿಲ್ಲ. ಮನೆ ಹತ್ರ ಕರ್ಕೊಂಡೋದ್ರು. ನಾವು ಒಳಗಡೆ ಬಂದರೆ ಇದಾಗಲ್ಲ, ಹೊರಗಡೆನೇ ಪ್ರಸಾದ ತಗೋಬೋದಲ್ಲ ಅಂತ. ಆಯಿತು ಅಂತ ಒಂದು ಏನು ಹೇಳ್ತೀರಾ, ಮುತ್ತುಗದೆಲೆ ಒಳಗಡೆ ಮೊಸರನ್ನ, ಆಮೇಲೆ ಒಂಚೂರು ಪುಳಿಯೋಗರೆ ಎಲ್ಲ ತಗೊಂಬಂದು ಮುಂದ್ಗಡೆ ತಿಂದು ನೀರು ಕೊಟ್ಟರು. ಕುಡಿದ್ಬಿಟ್ಟು ಜಯ ಶ್ರೀರಾಮ್ ಅಂತಂದ್ರು. ಅಷ್ಟೇ ಅಂದಿತ್ತು. ಸೀದಾ ವಾಪಸ್ ಹೊರಟಿದ್ದು. ನನಗೆ ದೇವಸ್ಥಾನಕ್ಕೆ ಬಂದ್ವಿ, ದೇವಸ್ಥಾನದ ಒಳಗೆ ಹೋಗಲಿಲ್ಲ. ಗುರುಗಳು ಇವ್ರು ಯಾರೋ ಬಂದು ಇವ್ರನ್ನ ನಮಸ್ಕಾರ ಮಾಡ್ಕೊಂಡು ಪ್ರಸಾದ ತಗೊಂಡು ಹಿಂಗೆ ಹೊರಟಿದ್ಯಾ ಕತೆ. ದೇವಸ್ಥಾನದ ಒಳಗಡೆ ಹೋಗಲ್ವಲ್ಲ ಗುರುಗಳು. ಯಾಕೆಂದರೆ ಸಕರಾಯಪಟ್ಟಣದಲ್ಲಿ ಸುಮಾರು 92ರಿಂದ 93 ಮಧ್ಯದಲ್ಲಿ ಒಂದು 4-5 ಸಾರಿ ನನ್ನ ಕರ್ಕೊಂಡು ಬಂದು ಈಶ್ವರನ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿಸಿ ಸುಮ್ಮನೆ ಅರಳಿ ಮರದ ಹತ್ರ ಕೂತ್ಕೊಂಡು ಅಲ್ಲಿ ಬಂದವ್ರಿಗೆ 4 ಮಾತು ಹೇಳ್ಬಿಟ್ಟು ಹಂಗೆ ಹೊರಟೋಗ್ಬಿಡೋರು. ದೇವಸ್ಥಾನದೊಳಗೆ ಹೋಗಿ ನೀನು ಹೋಗು ಅಂತಾರೆ, ನಮ್ಗೆ ಹೋಗಲ್ಲ, ನೀನು ಹೋಗು ಅಂತಾರೆ, ಅವ್ರು ಬರಲ್ಲ, ಇದೇನು ಗೊತ್ತಾಗಿಲ್ವಲ್ಲ ಅಂತ ಅಂದ್ಕೊಂಡು ಭಾರಿ ತಲೆ ಒಳಗೆ ಅಂದ್ಕೊಂಡು ಸೀದಾ ಮತ್ತು ಕಾರ್ ಹತ್ತಿ ಸಕರಾಯಪಟ್ಟಣಕ್ಕೆ ಹೋದ್ವಿ. ಸಕರಾಯಪಟ್ಟಣಕ್ಕೆ ಹೋದಾಗ ಸುಮಾರು ಒಂದು ರಾತ್ರಿ 11 ಕಾಲ ಆಗಿತ್ತು. ಕರೆಂಟ್ ಹೊಟ್ಟೋಗ್ಬಿಟ್ಟಿತ್ತು. ಸರಿ ಬಾಗಿಲು ತಟ್ಟೆ ಒಳಗಡೆ ಬಾಲ್ ತೆಗೆದ್ರು. ಬಾರೆ ಇವತ್ತು ಇಲ್ಲೇ ಮಲಗ್ಬೋದಲ್ವನೇ ಅಂತ. ಮೂಗುರುಳೆ ಅಂತ. ಸರಿ ಚಾಪೆ ಹಾಕು ಅದು ಕೇಳಮ್ಮನ ಕೇಳಿ ಚಾಪೆ ಕೊಡ್ತಾರೆ. ಅಮ್ಮ ಚಾಪೆ ಇದೆ ಅಲ್ಲಿ ತಗೊಳ ಅಂದರು. ಚಾಪೆ ತಗೊಂಬಂದು ಮುಂದ್ಗಡೆ ರೂಮ್ನಲ್ಲಿ ಮಲಗೋದು. ನಾನು ಗುರುನಾಥರಿಗೆ ಮಾತ್ರ ಚಾಪೆ ತಗೊಂಬಂದೆ, ನಾನೆಲ್ಲಿ ಮಲ್ಕೊಳ್ಳೋದು. ಆಮೇಲೆ ನೀನೊಂದು ಚಾಪೆ ತಗೊಳ್ಳೆಯಾ ಅಂತಂದು. ಸರಿ ಇನ್ನೊಂದು ಚಾಪೆ ಬೇಕಂತ ಅಮ್ಮ ಇನ್ನೊಂದು ಚಾಪೆ ಕೊಟ್ಟರು. ರೂಮಲ್ಲಿ ಮುಂದ್ಗಡೆ ಗುರುನಾಥರ ಮನೆ ಒಳಗಡೆ ನಮ್ಮ ಬಲಗಡೆನಲ್ಲಿ ಒಂದು ರೂಮ್ ಇದೆ. ಆ ರೂಮ್ನಲ್ಲಿ ಮೊದಲನೇ ಬಾರಿಗೆ ನಾನು ಗುರುಗಳು ಅಂದರೆ ಗುರುನಾಥರ ಜೊತೆಯಲ್ಲಿ ನಾನು, ನನ್ನ ಜೊತೆ ಗುರುಗಳು ಪ್ರಥಮವಾಗಿ ಮಲಗಿದ್ದು. ಆ ಮಲಗಿದಾಗ ನಾನು ಯಾವತ್ತೂ ಅಷ್ಟು ಬೆವ್ತಿರಲಿಲ್ಲ, ಯಾವತ್ತೂ ನನಗೆ ಆ ಥರ ಅನಿಸೇ ಇರಲಿಲ್ಲ. ಭಜನೆ ಮಾಡಿದಾಗ ನಾವು ಬೆವರೋದು ಸಾಮಾನ್ಯ, ಬಟ್ ಮಲ್ಕೊಂಡಿದ್ದಾಗ ತುಂಬ ಬೆವರಿದ್ದು ಅಂತಂದರೆ ಮೊದಲನೇ ಸಾರಿ ಅವ್ರ ಜೊತೆ ಮಲ್ಕೊಂಡಾಗ ತುಂಬ ರಾತ್ರಿ ಎಲ್ಲ ಬೆವರಿದ್ದು. 3 ಗಂಟೆಗೆ ಸಾಮಾನ್ಯ ಹೇಳೋರು, 2:15ರಿಂದ 3 ಗಂಟೆಗೆ ಎದ್ದು ಒಂದ್ಸತಿ ರೀಸಸ್ಗೆ ಹೋಗಿ ಬಂದು ಪರವಾಗಿಲ್ಲ ಕಣೆಯ ತಡ್ಕಂತೀಯ ಕಣೆ ಅಂತಂದು. ಏನು ತಡ್ಕೊಂಡೆ ಅಂತ ನಂಗೆ ಗೊತ್ತಾಗಲಿಲ್ಲ. ನಾನು ಆಯಿತು ಮಲ್ಕೊ ಅಂತಂದು. ಸರಿ ಮಲ್ಕೊಂಡೆ. 4:15ಗೆ ಅವ್ರು ಎದ್ದು ಕೂತಿದ್ರು. ನಾವೆಲ್ಲ ಹುಡುಗರು ಎದ್ದೇಳೋದು ಲೇಟ್ ಅಲ್ವ, ನಾನು ಎದ್ದೇಳೋದೇ ಕಾಯ್ತಾಯಿದ್ದು. ಒಂದು 5 ಕಾಲಷ್ಟೊತ್ತಿಗೆ ಎದ್ದೆ. ಕೈಗಾಲು ಮಗ ತೊಳ್ಕೊಂಡು ಆರತಿ ಮಾಡೋದು ಕಣೆ ಅಂತ. ಆರತಿ ಮಾಡಿದೆ. ಆರತಿ ತಗೊಂಬಂದು ಅವ್ರಿಗೂ ಆರತಿ ಮಾಡಿ ಕೊಟ್ಟೆ. ತಡ್ಕೊಂಡೆ ಅಂದರೆ ಕಾವು ಕಣೆಯ, ನನ್ನ ಕಾವು ಎಲ್ಲರೂ ತಡ್ಕೊಳಕ್ಕಾಗ್ತಾನೆಯ, ಹಾಗೆಲ್ಲ ಶಾಖ ತಡೆಯೋಕ್ಕಾಗಲ್ಲ ಸರ್ ಅಂತ. ಏನು ಶಾಖ ಏನು ನಂಗೆ ಅವಾಗಲೂ ಅರ್ಥವಾಗಲಿಲ್ಲ. ಆಮೇಲೆ ಅಜ್ಜಿ ಆ ಕಡೆಯಿಂದ ಈ ಕಡೆಗೆ ಬಂದ್ಬಿಟ್ಟು ಅದೇ ನನಗೆ ಅವನಿಗೆ ಬಿಡಿಸಿ ಹೇಳ ಅಂತಂತಂದರು. ಆ ಕಡೆ ತಿರುಗಿ ನಕ್ಕದೆ. ಅವಳು ಹೇಳ್ತಾಳೆ, ಆಮೇಲೆ ಹೇಳ್ತೀನಿ, ನಿಮ್ಮ ಅಜ್ಜಿನೇ ಕೇಳು ಅಂತಂದ್ರು. ಗುರುವಾರ ಹಿಂಗೆ ನಿಮ್ಮ ಅಜ್ಜಿನೇ ಕೇಳು ಅಂತ ಅಂದರು. ಆಯಿತು ಸರ್ ಅಂತಂದೆ. ಆಮೇಲೆ ಒಳಗಡೆ ಹೋಗಿ ಅಜ್ಜಿ ಅದೇನೋ ಅಂದ್ರಲ್ಲ, ನಾನು ಅವನ ಜೊತೆ ಎಲ್ಲರೂ ಇರೋಕ್ಕಾಗ್ತೇನೋ, ಅವ್ನು ನಿನ್ನ ಇಟ್ಕೊಂಡಿರೋದೇ ಹೆಚ್ಚು ಅಂತಂತದ್ದು. ಆಮೇಲೆ ಏನಂತ ಸ್ಪೆಷಲ್, ಅಯ್ಯೋ ತುಂಬ ಬಿಸಿ ಅವನು ಎಷ್ಟು ಸಿಟ್ಟು ಅಂದರೆ ಅಷ್ಟು ಸಿಟ್ಟು, ಅವ್ನು ತುಂಬ ಬಿಸಿ ಅವನು ಅಂತಂತ. ಸಿಟ್ಟು ಅಂತಾರೆ ಒಪ್ಕೊ, ಬಿಸಿ ಅಂದರೆ ಏನು ನಂಗೆ ಅರ್ಥವಾಗಲಿಲ್ಲ. ಆಮೇಲೆ ಹಂಗಲ್ಲ ಕಣೋ, ಇವಾಗ ಅವನಿರೋದೇ ಹಾಗೆ, ಇದೆಲ್ಲ ಮುಂದೆ ಅರ್ಥವಾಗುತ್ತೆ ತಗ ಅಂತಂದು ಅಜ್ಜಿ ಹಂಗಂದ್ರು. ಮುಂದೆ ಅರ್ಥವಾಗುತ್ತೆ ನಿಮಗೆ ಇದೆಲ್ಲ ಅಂತಂದ್ರು ಅಜ್ಜಿ. ಹಂಗಂದ್ಬಿಟ್ಟು ನೋಡಲ್ಲ ಅಂದರೆ ಸೊಪ್ಪು ಇದೆಲ್ಲ ತಂದಿಟ್ಟಿದ್ದಾಳೆ,
ತಗೊಂಬಾಯಿಲಿ, ಹಾಲು ಈ ಕಡೆ ತಗೊಂಬಾಯಿಲಿ ಅಂತ ಒಳಗಡೆ ಕೊಟ್ಟೆ ಅಷ್ಟೆ. ಇದು ಅವ್ರ ಜೊತೇಲಿ ಮಲಗಿದಾಗ ಗುರುಗಳು ಹೇಳಿದ್ದು, ಶಾಖ ಅಂದಿದ್ದು, ತಡ್ಕಂತಿಯಲೆ ಅಂದಿದ್ರು, ಇದೆಲ್ಲ ನನಗೆ ಹುಡುಗ ವಯಸ್ಸು, ನಂಗೆ ಅರ್ಥವಾಗ್ದಲೇ ಇರೋಂಥ ವಯಸ್ಸು. ಬಟ್ ಅಜ್ಜಿ ಕೈಲಿ ಅರ್ಥ ಮಾಡಿಸಿದ್ರು. ಅಂದರೆ ಅಜ್ಜಿ ಅಂದರೆ ಗುರುನಾಥ ತಾಯಿ ಕೈಲಿ ಏನು ಅಂತೇಳಿ ಅದು ಹಿಂದೆ ಯಾರಿಗೆ ಏನು ಹೇಳ್ತಿದ್ರು ನಮಗೆ ಗೊತ್ತಿಲ್ಲ. ಬಟ್ ನಾನು ಎಂಟ್ರಿ ಕೊಟ್ಟಾಗ ಸುಮಾರು ಒಂದು 8 ಜನ ಬರೋರು, ಹಳೇ ಇರೋರು. ನಾವು 9ನೇವ್ರು ಒಂದು ಕಳಿ 10ನೇವ್ರು ಅಂತ ಅನ್ಕೋಬೋದು. ಬಟ್ ಬಾಣಾವರದಿಂದ ನಾನೇ ಮೊದಲನೇವ್ರು ಗುರುನಾಥರ ದರ್ಶನಕ್ಕೆ ಅಂತ ಅವರು. ಇದಿಷ್ಟು ಅವಾಗ ನಡೆದಿದ್ದು. ಆ ಶಾಖ ಅಂದರೆ ಹೆಂಗೆ ಹೇಳ್ಬೋದು ನಿಮಗೆ ಅಂದರೆ, ಈ 45-50 ಡಿಗ್ರಿನಲ್ಲಿ ಮನುಷ್ಯ ಇದ್ದಾಗ ಎಷ್ಟು ಬೆವರ್ತಾನೆ, ಎಷ್ಟೆಲ್ಲ ಇದೆಲ್ಲ ಆಗುತ್ತೆ, ಆ ಥರ ಶಾಖ ಅವ್ರ ಹತ್ರ. ಪ್ರಥಮವಾಗಿ ಅವ್ರ ಜೊತೆಲಿ ಮಲಗಿದಾಗ ಯಾಕೆ ಹಿಂಗಾಯಿತು ಅಂತ ಇವತ್ತಿಗೂ ನಂಗೆ ಗೊತ್ತಿಲ್ಲ. ಯಾಕೆ ಹಂಗಾಯಿತು, ಇಲ್ಲ ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ ತೆಗೆದಿರ್ಬೋದು, ಇಲ್ಲ ಹೆದರಿಕೆ ಬೈಯಕ್ಕಾಗಿರ್ಬೋದು, ಏನಕ್ಕೂ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಮೊದಲನೇ ದಿವಸ ಅವ್ರ ಜೊತೆ ಮಲಗಿದಾಗ ಯಾರನ್ನೂ ಅವ್ರ ಜೊತೆಯಲ್ಲಿ ಮಲಗೋ, ಕೈ ಹೊತ್ತು ಕಾಲು ಹೊತ್ತು ಅಂತ ಯಾರ ಕೈಲೂ ಮಾಡಿಸ್ಕೊಂತಿರ್ಲಿಲ್ಲ ಅವರು. ಯಾರ ಕೈಲೂ ಪಾದನೂ ಮುಟ್ಟಿಸ್ತಿರ್ಲಿಲ್ಲ. ನಾನು ಮೊದಲನೇ ಸತಿ ನನಗೆ ಅವ್ರ ದರ್ಶನ ಭೇಟಿ ಆದಾಗಲೇ ಒಂಚೂರು ಬೆನ್ನೊತ್ತೀಯನೇ ಅಂದಿದ್ದೆ. ತುಂಬ ಆಶ್ಚರ್ಯ. ನಂಗೆ ಇವತ್ತಿಗೂ ಕೇಳ್ತಾರೆ, ನೀನು ನಿಂದೆ ಪುಣ್ಯ ಕಣ ಮರೆ, ನೀನು ಬೆನ್ನೊತ್ತಿಸ್ಕೊಂಡಿದ್ದು, ನಾವು ಪಾದ ಮುಟ್ಟಕ್ಕೂ ಬಿಟ್ಟಿಲ್ಲ. ಎಷ್ಟೋ ಜನ ಕೇಳ್ತಾರೆ ಇವತ್ತು. ಹೀಗೆ ಒಂದು ದಿವಸ ಸೀದಾ ಬೆಳಗ್ಗೆ ಒಂದು 5 ರೂಪಾಯಿ ಸಾಲ ಮಾಡ್ಕೊಂಡು ಸಕ್ರಾಪಟ್ಟಣಕ್ಕೆ ಅಂತ ಹೋದೆ. ಇದೇನೋ ಸೆಳೆತ, ಗುರುಗಳನ್ನ ನೋಡಬೇಕು ಮಾಡಿ. ಗುರುಗಳು ಊರಲ್ಲಿ ಇರಲಿಲ್ಲ, ಎಲ್ಲ ಹೊರಗಡೆ ಬಿಟ್ಟವ್ರು, ಗೊತ್ತಿಲ್ಲ ನನಗೆ. ನಾನು ಸೀದಾ ಹೋಗಿ, ಅಜ್ಜಿ ಗುರುನಾಥ ಎಲ್ಲ ಹೋಯ್ದು ಅನ್ಕಣ, 2 ದಿವಸ ಆಯಿತು ಬಂದಿಲ್ಲ. ಸರಿ ಆಯಿತು, ಕಾಫಿ ಕುಡಿತೀಯಾ ಅಂತಂದು. ಸರಿ, ಇಲ್ಲ ಅಜ್ಜಿ ಬೇಡ, ಕುಡಿಯ ಅಂತಂದು. ಅಜ್ಜಿನೇ ಕಾಫಿ ಮಾಡಿಕೊಟ್ರು. ಸರಿ ಕಾಫಿ ಕುಡಿದೆ. ಅಮ್ಮ ಇದ್ದವರು ಕೇಳಿದ್ರು, ಬರೋ ತನಕ ಕಾಯ್ತೀಯಾ ಅಥವಾ ಹೊರಡ್ತೀಯಾ ಅಂತ. ಅದಕ್ಕೆ ಅಜ್ಜಿ ಗುರುಗಳ ತಾಯಿ ಕಾಫಿ ಕುಡಿ ಅಂತಂದು. ಸರಿ ಬೇಡ ಕಣಜ್ಜಿ ಕುಡಿಯ ಅಂದು ಕುಡಿದು. ಅಮ್ಮ ಬಂದರು. ಅಮ್ಮ ಅಂದರೆ ಗುರುಗಳ ಧರ್ಮಪತ್ನಿ ಬಂದು ನಮಗೂ ಒಂದು 2 ಸತಿ ಮಕ ನೋಡಿದ್ರು, ಬಂದು ಹೋಗಿದ್ದು ನೋಡಿದ್ರಲ್ಲ, ಪರಿಚಯ ಇತ್ತು. ಒಂದು ಸತಿ ನೋಡಿದ್ರು, ಅವ್ರು ಬರೋ ತನಕ ಇರ್ತೀಯಾ ಅಥವಾ ಊರಿಗೆ ಹೊರಡ್ತೀಯಾ ಅಂತಂತಂದರು. ಅದಕ್ಕೆ ನಾನು ಇಲ್ಲ ಹೊರಟ್ಬಿಡ್ತೀನಮ್ಮ ಅಂತಂತ. 1 ಗಂಟೆ ಇರು ನೋಡೋಣ ಬರ್ಬೋದೇನೋ ಅಂತಂದ್ರು ಅಮ್ಮ. ಸರಿ 1 ಗಂಟೆ ಕಾದೆ ಅಂದರೆ ಮನೆ ಒಳಗಡೆ ಗುರುನಾಥರ ಮನೆಗೆ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಸದ್ಬೋಧ ಚಂದ್ರಿಕೆ, ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಇದ್ದು, ಆಮೇಲೆ ಕೆಲವೊಂದು ಗೀತಾಬೋಧ, ಇದೆಲ್ಲ ಪುಸ್ತಕಗಳೆಲ್ಲ ಬರೋದು. ಅದನ್ನು ಓದ್ತಾ ಕೂತಿದ್ದೆ ಮುಂದ್ಗಡೆ ಓದ್ತಾ ಕೂತಿದ್ದೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಆಗಿತ್ತು. ಸಡನ್ನಾಗಿ ಒಂದು ಜೀಪ್ ಬಂದು ನಿಂತ್ಕೊಂತು. ನಾನು ಯಾಕೆ ಕೇಳೋಕೆ ಮಾಮೂಲಿ ಬಂದ್ರೇನೋ ಅಂತ ಅಂದ್ಕೊಂಡು ಬಾಗಿಲು ಹಾಕಿದ್ದೆ. ನೋಡ್ತೀನಿ ಗುರುನಾಥರು ಬಂದಿದ್ರು. ಹೇಳಿದ್ರು, ಟವಲಿಗೆ ಮುದ್ಕೊಂಡಿದ್ರು. ಸರಿ ಬಾಗಿಲು ತೆಗೆದು ಸೈಡಲ್ಲಿ ನಿಂತ್ಕೊಂಡಿದ್ದೆ. ನಿಮಗೆ ಬಾರಿ ತುಂಬ ಹಿಂದೆ ಹೇಳಿದ್ರು. ಯಾವಾಗ ಬಂತು ಸವಾರಿ ಅಂತಂದು. 1 ಗಂಟೆ ಆಯಿತು ಸರ್. ಸರಿ ಬಾ ಒಳಗಡೆ ಬಾ ಅಂತಂದು ಕೈ ಹಿಡಿದು ಒಳಗಡೆ ಕರ್ಕೊಂಡು ಹೋದ್ರು. ಅವ್ರ ಜೊತೆ 3 ಜನ ಬಂದಿದ್ರು. ಅವರು ಗುರುನಾಥ ರಿಲೇಷನ್ನು, ಚಿಕ್ಕಮಂಗ್ಳೂರಿನವರು ಅಂತ. ಸರಿ ಒಳಗಡೆ ಬಂದರು. ಬರ್ತಿದ್ದಂಗೆ ಏನು ಮಾಡಿದ್ಯಾ ಅಂತ ಅಜ್ಜಿ ಕೇಳೋದು. ಅಂದರೆ ಗುರುನಾಥರ ತಾಯಿ, ಅವ್ರ ತಾಯಿ ಕೇಳೋದು, ಏನು ಮಾಡಿದ್ಯಾ? ಹಾಗೆ ಊಟ ಮಾಡೋದಿದ್ರೆ ಹಾಕ್ಕೊಡ್ತೀನಪ್ಪ, ಅದಕ್ಕೆ ಅದೇನು ಒಂಚೂರು ಪ್ರಸಾದ ಬರಲಿ ಅಂತ. ಗುರುಗಳು ಒಳಗಡೆ ಕುತ್ಕೊಂಡು ಸರಿ ಗುರು ಒಂಚೂರು ಪ್ರಸಾದ ತಗೊಂಡಂಗೆ ಮಾಡಿದ್ರು. ನಮಗೆಲ್ಲ ಇಳಿಸಿ ಊಟ ಮಾಡಿ ಅದೆಲ್ಲ ಅವ್ರ ಜೊತೆ ಊಟ ಮಾಡ್ತೀವಿ. ಗುರುನಾಥದ್ದು ಏನಂದ್ರೆ ಊಟ ಮಾಡ್ಬೇಕಾದ್ರೆ ತಟ್ಟೆಗೆ ಹಾಕಿದ್ದೆಲ್ಲ ಅಲ್ಲಿದ್ದವ್ರಿಗೆಲ್ಲ ಕೊಡೋದು, ಎಷ್ಟು ಉಳಿಯುತ್ತೋ ಅಷ್ಟು ತಿನ್ನೋದು. ಯಾವಾಗಲೂ ಹಾಗೆ ಅವ್ರ ಹತ್ರ ಊಟ ಮಾಡಿಸ್ಬೇಕು, ತಿಂಡಿ ಕೊಡಬೇಕು ಅನ್ನೋ ದೊಡ್ಡ ಸಾಹಸ. ಏನೇ ಕೊಟ್ಟರು ಆ ಟೈಮಿಗೆ ಯಾರು ಬರ್ತಾರೆ, ಅವ್ರು ಬಂದವ್ರಿಗೆ ಕೊಟ್ಬಿಡೋರು, ಇಲ್ಲ ಅಲ್ಲಿದ್ದವ್ರಿಗೆಲ್ಲ ಹಂಚ್ಬಿಟ್ಟು ಎಷ್ಟು ಉಳಿಯುತ್ತೋ ಅಷ್ಟು ತಿನ್ನೋರು. ಮತ್ತೆ ಮಾರನೇ ದಿವಸ ಬೆಳಗ್ಗೆ ಆ ಥರ ಊಟ ತಿಂಡಿ ಬಗ್ಗೆ ನಾನು ನೋಡ್ದಂಗೆ ಕೈ ತುಂಬ ಊಟ ಮಾಡಿದ್ದು ನೋಡಿಲ್ಲ. ಒಂದು 2-3 ಸತಿ ನೋಡಿದ್ವಿ. ಬಟ್ ಏನಕ್ಕೆ ಹಂಗೆ ಮಾಡ್ತಿದ್ರು ಅಂದರೆ, ಸುತ್ತಮುತ್ತ ಇರೋರಿಗೆಲ್ಲ ಒಂದು ಇದ್ದಿದ್ದು ಅವ್ರು ಇದ್ರಲ್ಲಿ ಅವ್ರ ತಟ್ಟೆಯಲ್ಲಿ ಎಲ್ಲರೂ ಕೊಟ್ಬಿಟ್ಟು ಒಂದು ಮುಷ್ಟಿ ಉಳಿಬೋದು, 2 ತುತ್ತು ಉಳಿಬೋದು, ಅಷ್ಟು ಮಾತ್ರ ಅವ್ರು ತಿಂತೀವಿ. ಅದು ಮೊದಲಿಂದಲೂ ಹಾಗೆ. ದೋಸೆ ತಂದರೂ ಅಷ್ಟೇ, ಅದನ್ನು ಅರ್ಧ ತಿನ್ನಿಸ್ಬಿಟ್ಟು ಅರ್ಧ ಅವ್ರು ತಿನ್ನೋರು, ಆ ಥರ ಮಾಡೋದು.
ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.